ಸ್ನೇಹಿತರೆ, ಕನ್ನಡದ ಕೆಲವು ಕಠಿಣ ಒತ್ತಕ್ಷರಗಳಲ್ಲಿ ಈ ಶಬ್ದಗಳು ಬರ್ತವೆ. ಅದರಲ್ಲಿ ಶ್ರೇಷ್ಠ, ಸಂಸ್ಥೆ, ಪ್ರಪಂಚ, ಲಕ್ಷ್ಮಿ, ಜೈ ಮತ್ತು ವೃದ್ಧ ಇವುಗಳನ್ನು ಇವತ್ತು MS Word ಅಲ್ಲಿ ಟೈಪ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಯೋಣ. ಅದು ಕೂಡ ಮಲ್ಟಿಲುಡಿ 6.5 ಅನ್ನು ಬಳಸ್ಕೊಂಡು ಇದನ್ನು ಟೈಪ್ ಮಾಡೋದು ಕಲಿಯೋಣ. ಮೊದಲನೇದಾಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಮಲ್ಟಿನುಡಿ 6.5 ಇದೆಯಲ್ಲ, ಇದನ್ನು ಎನೇಬಲ್ ಮಾಡ್ಕೋಬೇಕು. ಈ ರೀತಿಯಾಗಿ ಇದನ್ನು ಎನೇಬಲ್ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸೆಲೆಕ್ಟೆಡ್ ಲ್ಯಾಂಗ್ವೇಜ್ ಅಂತ ನೋಡ್ತಿರ್ಬೋದು. ಈ ನುಡಿ 6.5 ಅಲ್ಲಿ ಸೆಲೆಕ್ಟೆಡ್ ಲ್ಯಾಂಗ್ವೇಜ್ ಅಲ್ಲಿ ಬಂದು ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕನ್ನಡ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಿನಿಮೈಸ್ ಮಾಡಬೇಕು. ಇದನ್ನು ಕ್ಲೋಸ್ ಮಾಡಬಾರ್ದು, ಮಿನಿಮೈಸ್ ಮಾಡಬೇಕು. ಮಿನಿಮೈಸ್ ಮಾಡಿ ಅದಾದ ನಂತರ ಈಗ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಶ್ರೇಷ್ಠ ಅಂತ ಬರೀಬೇಕಲ್ವಾ. ಶ್ರೇಷ್ಠ ಅಂತ ಬರೆಯೋಕ್ಕೆ ಶಿಫ್ಟ್ ಎಸ್ ಎಫ್ ಆರ್ ಶಿಫ್ಟ್ ಇ ಮತ್ತೆ ಎಕ್ಸ್ ಎಫ್ ಶಿಫ್ಟ್ ಕ್ಯೂ, ಇಲ್ಲಿ ಶ್ರೇಷ್ಠ ಅಂತ ಟೈಪ್ ಆಯ್ತು ನೋಡಿ. ಮತ್ತೆ ಎರಡನೇ ಶಬ್ದ ಯಾವುದು? ಸಂಸ್ಥೆ. ಇಲ್ಲಿ ಎಸ್ ಶಿಫ್ಟ್ ಎಮ್ ಎಸ್ ಎಫ್ ಶಿಫ್ಟ್ ಟಿ ಮತ್ತೆ ಇ ಟೈಪ್ ಮಾಡಿದ್ರೆ ಸಂಸ್ಥೆ ಅಂತ ಟೈಪ್ ಆಯಿತು. ಮತ್ತೆ ಇಲ್ಲಿ ಪ್ರಪಂಚ ಅಂತ ಟೈಪ್ ಮಾಡಬೇಕಲ್ವಾ. ಪಿ ಎಫ್ ಆರ್ ಪಿ ಶಿಫ್ಟ್ ಎಮ್ ಪ್ರೆಸ್ ಮಾಡಬೇಕು. ಆಮೇಲೆ ಸಿ ಪ್ರಪಂಚ. ನೋಡಿ, ಈ ರೀತಿಯಾಗಿ ನಾವು ಪ್ರಪಂಚ ಅನ್ನೋ ಶಬ್ದನ ಟೈಪ್ ಮಾಡಿದ್ವಿ. ಇದಕ್ಕೆ ಬೇಕಾಗುವಂಥ ಇಂಗ್ಲೀಷ್ ಅಕ್ಷರಗಳು ಯಾವ್ಯಾವ ಅಂತ ಒಂದೊಂದರಾಗಿ ಪಕ್ಕದಲ್ಲಿ ಇಲ್ಲಿ ನಾವು ಆಮೇಲೆ ಬರೆಯೋಣ. ಅದಕ್ಕೂ ಮುಂಚೆ ಇಲ್ಲಿ ನಾವು ಮತ್ತೊಂದು ಶಬ್ದ ಯಾವುದು? ಲಕ್ಷ್ಮಿ ಅಂತಿದೆಯಲ್ಲ, ಆ ಲಕ್ಷ್ಮಿ ಅನ್ನೋ ಶಬ್ದನ ಟೈಪ್ ಮಾಡೋಣ. ಇಲ್ಲಿ ಎಲ್ ಕೆ ಎಫ್ ಎಕ್ಸ್ ಎಫ್ ಎಮ್ ಶಿಫ್ಟ್ ಐ ಲಕ್ಷ್ಮಿ ಅಂತ ಟೈಪ್ ಆಯ್ತು ನೋಡಿ. ಅದೇ ರೀತಿ ಜೈ ಅಂತ ಬರಿಬೇಕಲ್ವ. ಇಲ್ಲಿ ಜೈ ಅಂತ ಬರಿಬೇಕಾದ್ರೆ ಜೆ ಎಫ್ ಶಿಫ್ಟ್ ವೈ ಜೈ ಅಂತ ಆಯ್ತು ನೋಡಿ. ಇವಾಗ ಮುಂದಿನ ಶಬ್ದ ಯಾವುದು? ವೃದ್ಧ. ವಿ ಎಫ್ ಶಿಫ್ಟ್ ಆರ್ ಡಿ ಎಫ್ ಡಿ ವೃದ್ಧ ಅಂದರೆ ವಯಸ್ಸಾದವರು ಅಂತ ಈ ಶಬ್ದಗಳನ್ನು ಟೈಪ್ ಮಾಡಿದ್ವಿ. ಇವಾಗ ಇವುಗಳಿಗೆ ಬೇಕಾಗುವಂಥ ಇಂಗ್ಲೀಷ್ ಶಬ್ದಗಳನ್ನು ಇಲ್ಲಿ ನಾವು ಪಕ್ಕದಲ್ಲಿ ಟೈಪ್ ಮಾಡೋಣ. ನೀವು ಇದನ್ನು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಶ್ರೇಷ್ಠ ಅಂತ ಬರೆಯೋಕ್ಕೆ ಬೇಕಾಗುವಂತಹ ಕೀಬೋರ್ಡಲ್ಲಿ ಬೇಕಾಗುವಂಥ ಇಂಗ್ಲೀಷ್ ಶಬ್ದಗಳು ಯಾವಪ್ಪ ಅಂದರೆ ಶಿಫ್ಟನ್ನು ಪ್ರೆಸ್ ಮಾಡಿ ಎಸ್ ಎಫ್ ಆರ್ ಶಿಫ್ಟ್ ಇ ಎಕ್ಸ್ ಎಫ್ ಶಿಫ್ಟ್ ಕ್ಯೂ ಶ್ರೇಷ್ಠ ಅಂತ ಟೈಪ್ ಆಗುತ್ತೆ. ಮತ್ತು ಅದೇ ರೀತಿ ಎರಡನೇ ಶಬ್ದ ಯಾವುದು? ಸಂಸ್ಥೆ. ಎಸ್ ಶಿಫ್ಟ್ ಎಮ್ ಎಸ್ ಎಫ್ ಶಿಫ್ಟ್ ಟಿ ಇ. ಮತ್ತೆ ಮೂರನೇ ಶಬ್ದ ಪ್ರಪಂಚ. ಪಿ ಎಫ್ ಆರ್ ಪಿ ಶಿಫ್ಟ್ ಎಮ್ ಸಿ. ಇದನ್ನು ಟೈಪ್ ಮಾಡಿದ್ರೆ ಪ್ರಪಂಚ ಅಂತ ಟೈಪ್ ಆಗುತ್ತೆ. ಅದು ನೋಡಿ ಮಲ್ಟಿನುಡಿ 6.5 ಅಲ್ಲಿ. ಮತ್ತು ಅದೇ ರೀತಿ ಲಕ್ಷ್ಮಿ ಬರೀಬೇಕಾದ್ರೆ ಎಲ್ ಕೆ ಎಫ್ ಎಕ್ಸ್ ಎಫ್ ಎಮ್ ಶಿಫ್ಟ್ ಐ ಲಕ್ಷ್ಮಿ. ಮತ್ತು ಅದೇ ರೀತಿ ಜೈ ಬರಿಬೇಕಂತಂದ್ರೆ ಜೆ ಎಫ್ ವೈ ಶಿಫ್ಟ್ ವೈ ಟೈಪ್ ಮಾಡಿದ್ರೆ ಇಲ್ಲಿ ಜೈ ಅಂತ ಆಗುತ್ತೆ. ಈಗ ವೃದ್ಧ ಬರಿಬೇಕಾದ್ರೆ ವಿ ಎಫ್ ಶಿಫ್ಟ್ ಆರ್ ಡಿ ಎಫ್ ಡಿ. ಈ ಶಬ್ದಗಳನ್ನು ಇಂಗ್ಲೀಷ್ ಶಬ್ದಗಳನ್ನು ಟೈಪ್ ಮಾಡಿದ್ರೆ ಕನ್ನಡದ ಈ ಶಬ್ದಗಳು ಟೈಪ್ ಆಗ್ತಾವೆ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ನೀವು ನಮ್ಮ ಡಿಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.